ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಮಡಿಕೆಗೆ ಚಿತ್ರಾನ್ನ ಬಿಡಿಸ್ಬಿಟ್ಟು ತೊಗೊಬಂದು ಕೊಡ್ತಾಳೆ. ಅದನ್ನು ನೋಡಿ ಅರ್ಚಕರು ತುಂಬ ಖುಷಿ ಪಡ್ತಾರೆ. ಇವಾಗ ನೈವೇದ್ಯ ಮಾಡೋಕ್ಕೆ ಮಡಿಕೆ ತುಂಬ ಚೆನ್ನಾಗಿದೆ, ಯಾರು ಪೂಜೆಗೆ ಕೂತ್ಕೋತಿದ್ದಾರೋ ಅವರೇ ಹೋಗಿ ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು ಅಂತ ಅಂದಾಗ ದಶರಥ ಹೇಳ್ತಾ ಇರ್ತಾರೆ, ನಮ್ಮ ಜ್ಯೋತಿಕಾ ಮತ್ತು ಸಿದ್ಧನೂ ಹೋಗಿ ನೈವೇದ್ಯ ಮಾಡ್ಕೊಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರನ ನೋಡಿ ಅಲ್ವಾ ಸುಮಿತ್ರ ಅಂತ ದಶರಥ ಕೇಳ್ತಾ ಇರ್ತಾರೆ. ಅವಾಗ ಹೌದು, ಅವರೇ ಮಾಡಬೇಕು ಅಂತ ಸುಮಿತ್ರನು ಸಹ ಹೇಳ್ತಾ ಇರಬೇಕಾದ್ರೆ ಅವರಿಬ್ಬರು ಒಪ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಒಲೆಗೆಲ್ಲ ಅರ್ಶಿನ ಕುಂಕುಮನ ಈ ಕಡೆ ಜ್ಯೋತಿಕಾ ಇಡ್ತಾ ಇರ್ತಾಳೆ, ಇನ್ನೊಂದು ಕಡೆ ಕಟ್ಗೆಗಳೆಲ್ಲನೂ ಸಹ ಶಾರದಾ ಮತ್ತು ದೀಪು ತರ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಮತ್ತು ಸುಮಿತ್ರ ಇಬ್ಬರು ಸಹ ಅಕ್ಕಿ ಎಲ್ಲ ಕೇರ್ ಕೊಡ್ತಾ ಇರ್ತಾರೆ. ಹಾಗೆ ಸಿದ್ದು ನೀರೆಲ್ಲ ಇಟ್ಕೊಂಬರೋ ಕೆಲಸನ ಮಾಡ್ತಾ ಇರ್ತಾನೆ. ಹೀಗೆ ಇಬ್ಬರು ಸಹ ಭಕ್ತಿಯಿಂದ ಇಬ್ಬರು ನೈವೇದ್ಯನ ಮಾಡ್ತಾ ಇರ್ತಾರೆ. ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಖುಷಿ ಆಗುತ್ತೆ. ಇಬ್ಬರು ಸಹ ನೈವೇದ್ಯ ಮಾಡಿ ಬೆಲ್ದನ ಮಾಡಿಕೊಂಡು ಈ ಕಡೆ ಪೂಜಾರ ಹತ್ರ ತೊಗೊಬಂದಾಗ ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ, ರಾಯರೇ ಪೂಜೆಗೆಲ್ಲ ಸಿದ್ಧ ಆಗಿದೆ, ಆದರೆ ರಾಹುಕಾಲ ಇರೋದ್ರಿಂದ 10 ನಿಮಿಷ ವೆಯ್ಟ್ ಮಾಡೋಣ ಅಂತ ಅಂದಾಗ ಆಗ್ಬೋದು ಅಂತ ದಶರಥ ಹೇಳ್ತಾ ಇರ್ತಾರೆ. ಆಗ ಅರ್ಚಕರು ಪ್ರಸಾದನ ಇಸ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡಿ ರಾಯರೇ ಅಂತ ಅಂದಾಗ ಸರಿ ಆಯಿತು ಅಂತ ಈ ಕಡೆ ಕೂತ್ಕೊಂಡು ಎಲ್ಲರೂ ರಾಹುಕಾಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಊರಿನ ಜನಗಳೆಲ್ಲರೂ ಸಹ ಮಾತಾಡ್ತಾ ಇರ್ತಾರೆ. ಲಕ್ಷ್ಮೀಪುರ ಜನರೆಲ್ಲರೂ ಹೇಳ್ತಾ ಇರ್ತಾರೆ, ಅಲ್ಲ ನಮ್ಮ ಶಿಷ್ಯ ಹೇಳಿದ್ಮೇಲೆ ಅದು ಕರೆಕ್ಟಾಗೇ ಇರುತ್ತೆ, ಅವನು ಆಕ್ಸಿಡೆಂಟ್ ಮಾಡುವುದನ್ನು, ನಮ್ಮ ಕುಬೇರನಿಗೆ ಆಕ್ಸಿಡೆಂಟ್ ಮಾಡೋದನ್ನು ಮತ್ತು ಇದೇ ಊರಿಗೆ ಬಂದಿದ್ದಾನೆ ಅಂದರೆ ಅವನಿಗೆ ಎಂಥ ಗುಂಡಿಗೆ ಇರ್ಬೋದು, ಬನ್ನಿ ನೋಡೋಣ ಅಂತ ಮಾತಾಡ್ತಿರ್ತಾರೆ. ಹಾಗೆ ಮತ್ತೆ ಆ ಊರಿನ ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇರ್ತಾರೆ, ಹೌದು ಅಣ್ಣ, ನಮ್ಮ ಕುಬೇರಣ್ಣ ಇವತ್ತು ಇಲ್ಲ ಅಂತ ಅನ್ನೋ ಕಾರಣ ಆ ಪೇಟೆ ಹುಡುಗನೇ ಅವನೇ ಸಾಯಿಸಿ ಹೋಗಿದ್ದಾನೆ, ಅವನ್ನ ನಮ್ಮ ಕೈಲಿ ಸಿಗಾಕೊಂಡಿದ್ದಾನೆ ಅಂತ ಅಂದರೆ ಇವತ್ತು ಬಿಡೋ ಮಾತೇ ಇಲ್ಲ ಅಂತ ಕೋಪ ಮಾಡಿಕೊಂಡು ಎಲ್ಲರೂ ಮಾತಾಡ್ತಾ ಇರ್ತಾರೆ. ಹಾಗೆ ಆ ಊರಿನ ಇನ್ನೊಬ್ಬರು ಹೇಳ್ತಾ ಇರ್ತಾರೆ, ಹೌದ್ರಲ್ಲ ಅವನು ಬಂದಿದ್ದಾನೆ ಅಂತ ಅಂದರೆ ಈ ಊರಲ್ಲಿ ಮತ್ತೆ ಅವನು ಮಣ್ಣಾಗಿ ಹೋಗೋದಂತೂ ಗ್ಯಾರಂಟಿ, ನ್ಯಾಯನ ನಾವು ಪಡ್ಕೊಂಡೇ ಬಿಡೋಣ, ನಡ್ರಲ್ಲ ಎಲ್ಲ ಹೋಗೋಣ ದೇವಸ್ಥಾನ ಹತ್ರಕ್ಕೆ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅರ್ಚಕರು ಹೇಳ್ತಾರೆ, ರಾಹುಕಾಲ ಮುಗಿದಿದೆ, ನೈವೇದ್ಯನ ಸ್ಟಾರ್ಟ್ ಮಾಡೋಣ, ಪೂಜೆಗೆ ಇಡೋಣ ಅಂತ ಅಂದಾಗ ಅವ್ರ ಹತ್ರ ಕೈಲಿದ್ದದನ್ನು ನೈವೇದ್ಯನ ಇಸ್ಕೊಂಡು ಇಟ್ಬಿಟ್ಟು ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಇಲ್ವೋ ಅಂತ ಇಲ್ಲೇ ಗೊತ್ತಾಗುತ್ತೆ, ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಕೈ ಮುಗಿದು ಬಿಡ್ತಾ ಇರ್ತಾರೆ. ಈ ಕಡೆ ಸುಮಿತ್ರ ಭಕ್ತಿಯಿಂದ ಕೇಳ್ತಾ ಇರ್ತಾಳೆ, ಭಗವಂತ ನನಗೆ ಒಳ್ಳೇದು ಮಾಡು, ಹಾಗೆ ನನಗೆ ಗೊಂದಲಗಳು ಇತ್ತೀಚೆಗೆ ಜಾಸ್ತಿ ಆಗಿದ್ವಿ, ಒಂದು ಕಡೆ ಮಗಳದ್ದು ಮದುವೆ ಚಿಂತೆ ಆಗಿದ್ರೆ, ಇನ್ನೊಂದು ಕಡೆ ಆ ದಾಸಪ್ಪ ಬಂದು ಹೇಳಿದ್ದು ಏನು ಅಂತ ನನಗಿದ್ರೂ ಸಹ ಅರ್ಥ ಆಗ್ತಿಲ್ಲ, ಇದುವರೆಗೂ ನನಗೆ ಅದೇನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ, ಇವಾಗಲೂ ನನಗೆ ಅದು ಹುಡ್ಕೋಕ್ಕೂ ಆಗ್ತಾ ಇಲ್ಲ, ನನ್ನ ಮನಸ್ಸಲ್ಲಿರೋ ಗೊಂದಲಗಳನ್ನು ದೂರ ಮಾಡು, ಅದಕ್ಕೆ ಅರ್ಥ ಸಿಗೋಂಗೆ ಮಾಡು, ಪರಿಹಾರ ಸಿಗೋಂಗೆ ಮಾಡು ಅಂತ ಬೇಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದನು ಸಹ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ, ಆ ಕಣಿಯಮ್ಮ ಹೇಳಿದ್ ನೋಡಿದರೆ ತುಂಬ ಭಯ ಆಗ್ತಿದೆ, ನನ್ನ ಜೀವನದಲ್ಲಿ ದೀಪ ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಭಗವಂತ, ಅವ್ರು ನೋಡಿದರೆ ಸಂಸಾರ ಅದು ಇದು ಅಂತ ಹೇಳ್ತಾ ಇದ್ದಾರೆ, ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡು, ಉತ್ತರ ಸಿಗುವಾಗ ಮಾಡು ಅಂತ ಅವಳು ಸಹ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ ದೇವ್ರ ಹತ್ರವ, ಯಾವುದೇ ಕುಂದು ಕೊರತೆ ಇಲ್ದಲೇ ನಿನಗೆ ಭಗವಂತ ನೈವೇದ್ಯನ ಇವರಿಬ್ಬರು ತಯಾರು ಮಾಡಿದ್ದಾರೆ, ಇವರಿಬ್ಬರು ಮದುವೆಗೆ ಯಾವುದೇ ಸಹ ವಿಘ್ನ ಆಗ್ದಲೇ ಒಳ್ಳೇದು ಮಾಡು, ಅವ್ರ ಆಸೆನ ಈಡೇರಿಸು ಅಂತ ದೇವ್ರ ಹತ್ರ ಅವರು ಸಹ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಶಾರದಾ ಕಾಲಿಗೆ ಇರ್ಬೆಗಳು ಕಚ್ಬಿಡ್ತವೆ, ಅವಳು ಸಡನ್ನಾಗಿ ಬಿದ್ದುಬಿಡ್ತಾಳೆ. ಆವಾಗ ಸಿದ್ದು ಹಿಡ್ಕೊಬಿಡ್ತಾನೆ. ಇಬ್ಬರು ಸಹ ಒಬ್ರೊಬ್ರು ಮುಖನ ನೋಡ್ಕೋತಾ ಇರ್ತಾರೆ. ಈ ಕಡೆ ಶಾರದಾ ಮತ್ತು ಪಾರಿಜಾತ ಇಬ್ಬರು ಕೋಪ ಮಾಡಿಕೊಂಡು ಅವರಿಬ್ಬರನ್ನೇ ನೋಡ್ತಾ ಇರಬೇಕಾದ್ರೆ ಸುಮಿತ್ರ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಊರಿನ ಜನರೆಲ್ಲರೂ ಸಹ ಬೈಕ್ ಕತ್ಕೊಂಡು ಈ ಕಡೆ ಲಾಂಗು ಮಚ್ಚು ದೊಣ್ಣೆ ಎಲ್ಲನೂ ಸಹ ಹಿಡ್ಕೊಂಡು ದೇವಸ್ಥಾನ ಹತ್ರ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಸುಮಿತ್ರ ಏನಾಯಿತು ಪುಟ್ಟ ಅಂತ ಅಂದಾಗ, ಅಮ್ಮ ಗೊತ್ತಿಲ್ಲದಲೇ ನಾನು ಇರುವೆ ಗೂಡಿಗೆ ಕಾಲಿಟ್ಟಿದೆ ಅಂತ ಅನ್ಸುತ್ತಮ್ಮ, ಕೆಂಪು ಇರುವೆ ಕಚ್ಚಿಬಿಡ್ತು ಅಂತ ಅಂದಾಗ, ಓ ಹೌದಾ, ಅದು ಕಚ್ಚಿದ್ರೆ ತುಂಬ ಉರಿತೈತೆ ಪುಟ್ಟ, ಅಲ್ಲೇ ಯಾಕೆ ನಿಂತಿದೆಯಾ, ಸ್ವಲ್ಪ ಮುಂದೆ ಬಾ ಇಲ್ಲಿ ಸಿದ್ದು ಹತ್ರ ಅಂತ ಅಂದಾಗ ಶಾರದಾ ಸ್ವಲ್ಪ ಹತ್ರ ಬಂದುಬಿಟ್ಟು ನಿಂತ್ಕೊಂಡು ಅವಳು ಸಹ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಊರಿನ ಜನರು ಎಲ್ಲರೂ ಸಹ ದೇವಸ್ಥಾನ ಹತ್ರ ತಲುಪಿಬಿಟ್ಟು ಎಲ್ಲರೂ ಬೈಕ್ ಇಳಿದ್ಬಿಟ್ಟು ಒಳಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅರ್ಚಕರಿಗೆ ದೇವ್ರು ಬಂದುಬಿಡುತ್ತೆ. ಆವಾಗ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಈ ಕಡೆ ಸುಮಿತ್ರ ಕೇಳ್ತಾ ಇರ್ತಾಳೆ, ದೇವರೇ ನನ್ನ ಹತ್ರ ಒಂದು ಪ್ರಶ್ನೆ ಇದೆ ಅಂದಾಗ ಅದೇನು ಕೇಳು ಅಂತ ಅಂದಾಗ, ನನ್ನ ಮಗಳಿಗೂ ಹಾಗೆ ನಮ್ಮ ಯಜಮಾನ್ರು ತಂಗಿ ಮಗನಿಗೂ ಮದುವೆ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀವಿ, ಯಾವಾಗ ಪೂಜೆ ಮಾಡ್ಸೋಕ್ಕೋದ್ರೂ ಅಡ್ಡಿ ಆತಂಕಗಳು ಬರ್ತಲೇ ಇದ್ದಾವೆ, ನಮಗೆ ತುಂಬ ಭಯ ಆಗ್ತಿದೆ, ಅದಕ್ಕೋಸ್ಕರ ಇವ್ರ ಸಲುವಾಗಿ ನಾವು ಇವತ್ತು ದೇವರಿಗೆ ಅಭಿಷೇಕ ಮಾಡಿಸೋಣ, ವಿಶೇಷವಾದ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ, ದೈವದ ಮೂಲಕ ನೀವೇನಾದರೂ ಹೇಳಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ದಶರಥ ಸುಮಿತ್ರ ಇಬ್ಬರು ಕೇಳ್ತಾ ಇರಬೇಕಾದ್ರೆ
ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ ಖಂಡಿತ ಹಾಗೆ ಆಗುತ್ತೆ, ಇವರಿಬ್ಬರಿಗೂ ಮದುವೆ ಹಾಗೆ ಆಗುತ್ತೆ ಅಂತ. ಈ ಕಡೆ ಶಾರದಾ ಮತ್ತು ಸಿದ್ದು ಮುಖ ನೋಡಿಕೊಂಡು ಹೇಳ್ತಾ ಇರ್ತಾರೆ. ಆದರೆ ಮನೆಯವರೆಲ್ಲರೂ ಜ್ಯೋತಿಕಾ ಸಿದ್ದುಗೆ ಆಗುತ್ತೆ ಅಂತ ಅಂದ್ಕೊಬಿಟ್ಟು ಪ್ರತಿಯೊಬ್ಬರು ಸಹ ಖುಷಿ ಪಡ್ತಾ ಇರ್ತಾರೆ. ಆದರೆ ಸಿದ್ದುಗೆ ಮಾತ್ರ ಸ್ವಲ್ಪ ಬೇಜಾರಿರುತ್ತೆ. ಮತ್ತು ಅರ್ಚಕರು ಹೇಳ್ತಾ ಇರ್ತಾರೆ ದಶರಥ ಸುಮಿತ್ರಾ ಮಗಳಿಗೂ ಹಾಗೆ ವಿಮಲಾ ಮುರಳಿ ಮಗನಿಗೂ ಖಂಡಿತ ಮದುವೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ಇನ್ನೊಂದು ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ ಇದು ವಿಧಿಯ ಲಿಖಿತ, ಈ ಮದುವೆನ ತಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಇವರಿಬ್ಬರು ಮದುವೆ ಹಾಗೆ ಆಗುತ್ತೆ ಅಂತ ಅಂದಾಗ ಜ್ಯೋತಿಕನಿಗೂ ಹಾಗೆ ಪಾರಿಜಾತನಿಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ದಶರಥ ಮಕ್ಕಳ ಜೊತೆ ಮದುವೆ ಅಂತ ಇದ್ದಾರಲ್ಲ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಜ್ಯೋತಿಕಾ ಒದ್ದಾಡ್ತಾ ಇರ್ತಾಳೆ. ಆಗ ಮತ್ತೆ ಅರ್ಚಕರು ಹೇಳ್ತಾ ಇರ್ತಾರೆ ಅದು ಶೀಘ್ರವಾಗಿ ಅತಿ ಶೀಘ್ರವಾಗಿ ಇವರಿಬ್ಬರು ಲಗ್ನ ಆಗುತ್ತೆ ಅಂತ ಅಂದಾಗ ಇನ್ನೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ. ಆದರೆ ಸುಮಿತ್ರಾ ಭಕ್ತಿಯಿಂದ ಕಣ್ಣೀರು ಹಾಕ್ಕೊಂಡು ಕೇಳ್ತಾ ಇರ್ತಾಳೆ, ದೇವರೇ ನಾವು ಯಾವಾಗ ಬಂದರೂ ಸಹ ನಿರ್ವಿಘ್ನೆ ಆಗ್ತಾಯಿತ್ತು, ಇವರಿಬ್ಬರು ಮದುವೆಗೆ ಒಂದಲ್ಲ ಎರಡಲ್ಲ ತುಂಬ ನಿರ್ವಿಘ್ನೆ ಆಗಿದೆ. ಆದರೆ ನಿಮ್ಮ ಮಾತನ್ನ ಕೇಳಿದ್ಮೇಲೆ ನಿರಾಳವಾಗ್ತಿದೆ ಮನಸ್ಸು, ಆದಷ್ಟು ಬೇಗ ಮದುವೆ ಆಗಿ ಇವರು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ ಮುತ್ತು ರತ್ನಗಳು ಯಾವಾಗಲೂ ಸಹ ಜೊತೆಯಾಗಿ ತಾನೇ ಇರೋದು, ಹಾಗೆ ಇವರಿಬ್ಬರು ಯಾವಾಗಲೂ ಜೊತೆಯಾಗೇ ಇರ್ತಾರೆ, ಎಷ್ಟೇ ವಿಘ್ನಗಳು ಬಂದರೂ ಸಹ ಅವರಿಬ್ಬರು ಒಂದಾಗೇ ಆಗ್ತಾರೆ, ಅದು ದೈವ ಇಚ್ಛೆ, ಖಂಡಿತ ಮದುವೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಯಾವ ದುಷ್ಟ ಶಕ್ತಿಗಳಿಂದಲೂ ಸಹ ಅವರಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ, ನಿನ್ನ ಮಗಳಿಗೂ ಹಾಗೆ ಅವ್ರ ಮಗನಿಗೂ ಖಂಡಿತ ಮದುವೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇದ್ದರೆ ಈ ಕಡೆ ಜ್ಯೋತಿಕಾ ಪಾರಿಜಾತ ಮಾತ್ರ ತುಂಬ ಟೆನ್ಷನ್ ಹಾಕ್ಕೊಂಡು ಒಳೊಳಗೆ ಸಂಕಟ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅರ್ಚಕರಿಗೆ ಆಂಜನೇಯ ಸ್ವಾಮಿ ಮೈ ಮೇಲೆ ಬಂದಿರುತ್ತೆ. ಆಮೇಲೆ ಅವರಿಗೆ ತಂಪಾಡಿ ತಾನು ಇಳಿದೋದಾಗ ಮತ್ತೆ ಅರ್ಚಕರು ಕೂತ್ಕೊಂಡು ಹೇಳ್ತಾ ಇರ್ತಾರೆ ಈ ನೈವೇದ್ಯನೆಲ್ಲ ತಗೊಂಡೋಗಿ ಗೋವುಗಳಿಗೆ ತಿನ್ನಿಸ್ಬೇಕು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ದೀಪು ಪುಟ್ಟ ಅಮ್ಮ ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಅಂದಾಗ ಇಬ್ಬರು ಒಂದೊಂದು ಮಡಿಕೆಯಲ್ಲಿ ಆ ಪ್ರಸಾದನ ತಗೊಂಡು ಗೋವುಗಳಿಗೆ ಹಾಕೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆವಾಗ ದಶರಥ ಹೇಳ್ತಾ ಇರ್ತಾನೆ ಕುಲದೇವ್ರ ಪೂಜೆಗೆ ಬಂದು ನಮ್ಗೆ ಒಳ್ಳೇದಾಯಿತು, ನಮ್ಮ ಮಕ್ಕಳು ಮದುವೆ ಆಗುತ್ತಂತೆ, ಸದ್ಯ ಇಷ್ಟು ಹೇಳ್ತಲ್ಲ ಭಗವಂತ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಸುಮಿತ್ರಾ ಹೇಳ್ತಾಳೆ ಹೌದು ರೀ, ನನಗೂ ಅಷ್ಟೇ ಮನಸ್ಸು ತುಂಬ ನಿರಾಳವಾಗಿದೆ, ಕುಲದೇವ್ರಿಗೆ ಬಂದು ಈ ಥರ ಪೂಜೆ ಮಾಡಿಸಿದ್ರೆ ಇರುವಷ್ಟು ಸುಖ ಖುಷಿ ನೆಮ್ಮದಿ ಯಾವುದ್ರಲ್ಲೂ ಇಲ್ಲ ರೀ ಅಲ್ವಾ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಈ ಕಡೆ ಪಾರಿಜಾತನು ಸಹ ಹೌದು ಹೌದು, ಈಗಲೇ ಅರ್ಚಕರು ಸೂಚನೆ ಕೊಟ್ಟರಲ್ಲ ನಮ್ಮ ಗೋಲ್ಡಿಗೂ ಮತ್ತು ಸಿದ್ಧಿಗೂ ಮದುವೆ ಆಗುತ್ತೆ ಅಂತ, ನನಗಂತೂ ತುಂಬ ಖುಷಿಯಾಗಿದೆ, ಅವಳು ಅಂದ್ಕೊಂಡಂಗೆ ಎಲ್ಲ ಆಗ್ತಿದೆಯಲ್ಲ, ಗೋಲ್ಡಿಂಗು ವೆಡ್ಡಿಂಗ ನಾವು ಆದಷ್ಟು ಡೆಂಟಿಸ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಪಾರಿಜಾತ ಕೇಳ್ತಾ ಇರ್ತಾಳೆ ಯಾಕೆ ನಾನೇನು ಜೋಕ್ ಮಾಡಿದ್ನ ಎಲ್ಲ ನಗಾಡ್ತಾ ಇದ್ದೀರಾ ಅಂದಾಗ ದಶರಥ ಹೇಳ್ತಾನೆ ಚಿಕ್ಕಮ್ಮ ಅದು ಡೆಂಟಿಸ್ಟ್ ವೆಡ್ಡಿಂಗೇಷನ್ ಅಲ್ಲ, ಅದು ಡೆಂಟಿಸ್ಟ್ ವೆಡ್ಡಿಂಗ್ ಅಂತ ಹೇಳಬೇಕು ಅಂತ ಹೇಳ್ತಾ ಇರ್ತಾನೆ. ಆಗ ಪಾರಿಜಾತ ಓಹೋ ಹೌದಾ ಅದನ್ನೇ ನಾನು ಹೇಳಿದ್ದು ಅಂತ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಊರಿನ ಜನಗಳೆಲ್ಲರೂ ಸಹ ದೇವಸ್ಥಾನದೊಳಗಡೆ ಬಂದೇ ಬಿಡ್ತಾರೆ. ಬಂದಾಗ ನೋಡಿ ಅಧ್ಯಕ್ಷರು ಅಲ್ಲಿ ನಿಂತಿದ್ದಾನಲ್ಲ ಅವನೇ ನಮ್ಮ ಕುಬೇರನ್ನ ಸಾಯಿಸಿದ್ದು ಅಂತ ಅನ್ಬೇಕಾದ್ರೆ ಓ ಈ ಬಡ್ಡಿ ಐಕ್ಲ ಇವನ್ನ ಬಿಡೋದು ಬೇಡ, ನಾವು ಹಿಡ್ಕೊಂಡು ನಾಲ್ಕು ತದ್ಕನ ಅವಾಗ ಸತ್ಯ ಏನು ಅಂತ ಹೊರಗಡೆ ಬರುತ್ತೆ, ಬನ್ನಿ ಹಿಡ್ಕೊಳ್ಳೋಣ ಅಂತ ಎಲ್ಲರೂ ಸಹ ಮುಂದೆ ಬರ್ತಾ ಇರ್ತಾರೆ. ಬಂದಿದ್ದ ತಕ್ಷಣ ದೊಣ್ಣೆ ಎಲ್ಲನೂ ತಗೊಬಂದ್ಬಿಟ್ಟು ಸಡನ್ನಾಗಿ ಸಿದ್ದನ್ನ ಹಿಡ್ಕೊಬಿಡ್ತಾರೆ. ಹಿಡ್ಕೊಂಡ ತಕ್ಷಣ ಪಾರಿಜಾತ ಮತ್ತು ಜ್ಯೋತಿಕಾ ಓಡೋಗಿ ಅವ್ರ ಅಮ್ಮನ ಹತ್ರ ನಿಂತ್ಕೊಂಡಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ ರೀ ಏನಿದು ಸಿದ್ದು ಇಟ್ಕೊಂಡಿದ್ದಾರೆ ಅಂತ ಅಂದಾಗ ಅವನಿಗೂ ಸಹ ತುಂಬ ಟೆನ್ಷನ್ ಆಗಿ ಶಾಕ್ ಆಗ್ತಾ ಇರುತ್ತೆ. ಅವಾಗ ಹತ್ರ ಬಂದ್ಬಿಟ್ಟು ಯಾಕೆ ನೀವು ನಮ್ಮ ಸಿದ್ದನ್ನ ಇಟ್ಕೊಂಡಿದ್ದೀರಾ, ಬಿಡ್ರಿ ಅಂತ ಅಂದಾಗ ಸಿದ್ದನು ಸಹ ನೀವೆಲ್ಲ ಯಾರು ನನಗೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಈ ಥರ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಆ ಊರಿನ ಅಧ್ಯಕ್ಷ ಹೇಳ್ತಾ ಇರ್ತಾನೆ ಈ ಒಂದು ಮನುಷ್ಯ ಮಾಡಿರೋದೇನು ಸಾಮಾನ್ಯ ಕೆಲಸ ಅಂತ ಅಂದ್ಕೊಂಡಿದ್ದೀರಾ, ಇವನು ಪ್ರಾಣ ಕಿತ್ಕೊಂಡಿದ್ದಾನೆ ಒಬ್ರದ್ದು ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರೂ ಸಹ ಶಾಕ್ ಆಗಿ ಹಾಗೆ ಜನಗಳನ್ನು ನೋಡ್ತಾ ಇರ್ತಾರೆ. ಹಾಗೆ ಸಿದ್ದುನು ಸಹ ಆಶ್ಚರ್ಯದಿಂದ ಅವ್ರನ್ನೇ ನೋಡ್ತಾ ಇರಬೇಕಾದ್ರೆ ಸಿದ್ದು ಕುಬೇರನ ಆಕ್ಸಿಡೆಂಟ್ ಆಗಿದ್ದನ್ನು ನೆನಪಿಸ್ಕೊತಾ ಇರ್ತಾನೆ. ಈ ಕಡೆ ಶಾರದಾ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದ್ದ ಇನ್ಸಿಡೆನ್ಸ್ ಅವನಿಗೆ ನೆನಪಾಗುತ್ತೆ. ಅವಾಗ ದಶರಥ ಟೆನ್ಷನ್ ಮಾಡಿಕೊಂಡು ಸಿದ್ದು ನೀನು ಯಾವ ಆಕ್ಸಿಡೆಂಟ್ ಮಾಡಿದ್ದೋ ನಮಗಂತೂ ಗೊತ್ತಿಲ್ಲ, ಯಾವಾಗ ಎಲ್ಲಿ ಮಾಡಿದ್ದೋ ಏನು ಇವ್ರು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇರಬೇಕಾದ್ರೆ ಮಾವ ನಾನು ಯಾವ ಆಕ್ಸಿಡೆಂಟು ಸಹ ಮಾಡಿಲ್ಲ ಅಂತ ಹೇಳಕ್ಕೆ ಹೋಗ್ತಾ ಇರ್ತಾನೆ. ನೋಡಿ ಮಾವ ಆಕ್ಸಿಡೆಂಟ್ ಆಗಿದಂತೂ ನಿಜ, ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಬಿಡ್ರು ನನ್ನ ಅನ್ಬೇಕಾದ್ರೆ ಏನೋ ನಿನ್ನ ಬಿಡೋದು ಅಂತ ಹೊಡೆಯೋಕ್ಕೆ ಹೋಗ್ತಾ ಇರಬೇಕಾದ್ರೆ ಅರ್ಚಕರು ಗೌಡ್ರೆ ಏನಿದು ಈ ಥರ ಮಾಡ್ತಾ ಇದ್ದೀರಾ ದೇವಸ್ಥಾನ ಹತ್ರ ಅಂತ ಅನ್ಬೇಕಾದ್ರೆ ಅಲ್ಲಿನ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಇದಕ್ಕೂ ಮತ್ತೆ ನಿಮಗೂ ಸಂಬಂಧ ಇಲ್ಲ, ಊರಿನ ವಿಚಾರಕ್ಕೆ ನೀವು ಬರಬೇಡಿ ಅಂತ ಅವರಿಗೆ ಬೈತಾ ಇರ್ತಾರೆ. ಇನ್ನೊಂದು ಕಡೆ ಶಾರದಾ ಮತ್ತು ದೀಪು ಗೋಮಾತೆಗೆ ಈ ಕಡೆ ಬೆಲ್ದನ ನೈವೇದ್ಯನ ಕೊಟ್ಬಿಟ್ಟು ಬರ್ತಾ ಇರಬೇಕಾದ್ರೆ ದೀಪು ಪುಟ್ಟ ಕೇಳ್ತಾ ಇರ್ತಾಳೆ ಅಮ್ಮ ನಾವು ಪ್ರಸಾದನ ದೇವ್ರಿಗೆ ತಾನೇ ಮಾಡಿದ್ದು ಅಂದಮೇಲೆ ದೇವ್ರಿಗೆ ಕೊಡಬೇಕು, ಆದರೆ ಹಸುಗಳಿಗೆ ಯಾಕೆ ಕೊಟ್ವಿ ಅಂತ ಅಂದಾಗ ಯಾಕೆ ಅಂದರೆ ಅವು ಗೋಮಾತೆ ಅಂತ ಹೇಳ್ತಾ ಇರ್ತಾಳೆ. ಗೋಮಾತೆ ಅಂದರೆ ಏನು ಗೊತ್ತಾ ಅಂದಾಗ ಇಲ್ಲ ಅಂತ ಅಂದಾಗ ಅದಕ್ಕೆ ಕಾಮಧೇನು ಅಂತಲೂ ಸಹ ಕರೀತಾರೆ, ಹಂಗಂತ ಅಂದರೆ ಅವು ದೇವರು ಅಂತ ಅರ್ಥ.
ಆ ಹಸುಗಳಲ್ಲಿ 33 ಕೋಟಿ ದೇವತೆಗಳು ಇರ್ತವಂತೆ. ಅದಕ್ಕೋಸ್ಕರ ನಾವು ಈ ನೈವೇದ್ಯನ ಕೊಡ್ತೀವಿ. ಅವಾಗ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಅನ್ಬೇಕಾದ್ರೆ ದೀಪು ಪುಟ್ಟ, ಹಾಂ ಹೌದಾ ಅಮ್ಮ, ಹಾಗಾದರೆ ದಾರಿಗಳಲ್ಲೆಲ್ಲ ಓಡಾಡ್ತಾವಲ್ಲ ಆ ಹಸುಗಳಲ್ಲೂ ದೇವ್ರು ಇರ್ತವ ಅಂದಾಗ ಪ್ರತಿಯೊಂದು ದೇವ್ರುಗಳಲ್ಲೂ 30 ಕೋಟಿ ದೇವ್ರುಗಳು ಇದ್ದೇ ಇರ್ತವೆ ಅಂತ ಹೇಳ್ತಾ ಇರ್ತಾಳೆ. ಆಗ ದೀಪು ಹೇಳ್ತಾ ಇರ್ತಾಳೆ, ಅಲ್ವಾ ಅಮ್ಮ, ಅದಕ್ಕೆ ನಾವು ಪೂಜೆ ಮಾಡೋದು ಅಂದಾಗ, ಹೌದು ಪುಟ್ಟ ಅದಕ್ಕೆ ಪೂಜೆ ಮಾಡೋದು ಅಂದಾಗ, ಅಮ್ಮ ನೀನು ಇದನ್ನೆಲ್ಲ ಎಲ್ಲಮ್ಮ ತಿಳ್ಕೊಂಡೆ, ನನಗೆ ಗೊತ್ತೇ ಇಲ್ಲ ಅಂತ ಅಂದಾಗ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನಮ್ಮಪ್ಪ ಇದನ್ನೆಲ್ಲ ಕಲಿಸ್ಕೊಟ್ಟಿದ್ದು, ಅವರಿದ್ದಿದ್ರೆ ನಿನ್ನನ್ನು ರಾಣಿ ಥರ ಬೆಳೆಸ್ತಾ ಇದ್ರು ಅಂತ ಅಂದ್ಕೊಂಡು ಇದನ್ನೆಲ್ಲ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಮಗಳೇ, ತುಂಬ ತಿಳ್ಕೊಂಡಿದ್ರು ನಿಮ್ಮ ತಾತ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನನ್ನು ಇಷ್ಟು ದೊಡ್ಡವಳಾಗಿ ಮಾಡಿದ್ದು ನಿಮ್ಮ ತಾತ, ಒಳ್ಳೆ ಸಂಸ್ಕಾರ ಕಳಿಸಿ ಇಷ್ಟು ದೊಡ್ಡವಳನ್ನಾಗಿ ನನ್ನ ಮಾಡಿದ್ರು ಅಂತ ಅಂದಾಗ, ಅಮ್ಮ ನಾನೇನೋ ಒಂದು ಕೇಳ್ತೀನಿ, ನೀನು ಸಿದ್ದು ಫ್ರೆಂಡ್ನ ಬೈದಂಗೆ ನನ್ನ ಬೈಯಲ್ಲ ತಾನೆ ಅಂದಾಗ, ಅದೇನು ಕೇಳು ಪುಟ್ಟ ಅಂತ ಶಾರದಾ ಕೇಳ್ತಾ ಇರಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮ ನಮ್ಮ ತಾತನ ಸಾಯಿಸಿದ್ದು ನಮ್ಮ ಸಿದ್ದು ಫ್ರೆಂಡ್ ಅಲ್ಲ ಅಂತ ಅಂದಾಗ ಅವಳಿಗೆ ಶಾಖ ಆಗುತ್ತೆ, ಹಾಗೆ ಆಶ್ಚರ್ಯ ಆಗುತ್ತೆ. ಇದೆಲ್ಲ ನಿನಗೆ ಗೊತ್ತು ಅಂತ ಅನ್ಬೇಕಾದ್ರೆ ಅವತ್ತು ನೀವು ಮಾತಾಡಬೇಕಾದ್ರೆ ನಾನು ಕೇಳ್ಕೊಬಿಟ್ಟೆ ಅಮ್ಮ ಅಂತ ಅಂದಾಗ ಹಳೆದನ್ನೆಲ್ಲ ನೆನಪಿಸ್ಕೊಡ್ತಾಳೆ ಶಾರದಾ. ಅವತ್ತು ಸಿದ್ದನ್ನ ಕೇಳ್ತಾ ಇರೋದನ್ನೆಲ್ಲ ನೆನಪಿಸ್ಕೊಂಡು, ನೀನು ಯಾಕೆ ಅದನ್ನೆಲ್ಲ ಕೇಳ್ಕೊಂಡೆ ಅಂದಾಗ, ಅಮ್ಮ ನಾನು ಮಿಸ್ ಆಗಿ ಕೇಳ್ಕೊಂಡೆ, ಆದರೆ ಖಂಡಿತ ಸಿದ್ದು ಫ್ರೆಂಡ್ದು ಏನೂ ತಪ್ಪಿಲ್ಲ, ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ, ನಾನು ಸಿದ್ದು ಫ್ರೆಂಡ್ದು ಏನೂ ತಪ್ಪಿಲ್ಲ ಅಂತ ಪ್ರೂಫ್ ಮಾಡು, ಎಲ್ಲರಿಗೂ ಗೊತ್ತಾಗಂಗೆ ಮಾಡು ಅಂತ ಕೇಳಿದ್ದೀನಿ. ಆಗ ಪ್ರಸಾದ ದೇವರು ಸಹ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ತಪ್ಪೇನೂ ಇಲ್ಲ ಅಂತ ಅಲ್ವೇನಮ್ಮ ಅಂತ ಕೇಳ್ತಾ ಇರ್ತಾಳೆ. ಅಮ್ಮ ನೀನೇ ನೋಡಿದೆ ಅಲ್ವೇನಮ್ಮ, ದೇವರು ಪ್ರಸಾದನ ಕೊಡ್ತು ಅಲ್ವಾ, ಹಾಗಾದರೆ ಸಿದ್ದುದು ಫ್ರೆಂಡ್ದು ಯಾವುದೇ ತಪ್ಪೇ ಇಲ್ಲಮ್ಮ, ಖಂಡಿತ ಅವರು ತಾತನ ಸಾಯಿಸಿಲ್ಲ, ಅವರು ಏನು ಅಂತ ನಿರೂಪಿಸ್ತಾರೆ, ನೀನು ಯಾವತ್ತೂ ಅವ್ರನ್ನ ಬೈಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾರದಾ ತುಂಬ ಕಣ್ಣೀರಾಗ್ತಾ ಇರಬೇಕಾದ್ರೆ, ಪ್ಲೀಸ್ ಅಮ್ಮ ನನ್ನ ಫ್ರೆಂಡ್ನ ಯಾವತ್ತೂ ಬೈಬೇಡ, ಹಾಗೆ ತಪ್ಪಾಗಿ ತಿಳ್ಕೊಬೇಡ ಪ್ಲೀಸ್ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮಾತನ್ನ ಕೇಳಿ ಹಾಗೆ ತನ್ನ ಮಗಳನ್ನ ಹಗ್ ಮಾಡ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಹೆಂಡಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.